ಸರ್ ಇವತ್ತು ಹುಬ್ಬಳ್ಳಿಯಿಂದ ಕೋರಿಮಠ್ ಸರ್ ಟೀಮ್ ಮಾಡಿ ಬಂದಿದೆ ನಾಮಿನೇಷನ್ ಮಾಡಲಿಕ್ಕೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ, ನಾಮಿನೇಷನ್ ಬಗ್ಗೆ, ನಿಮ್ಮ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ? ಇದೇ ತಿಂಗಳು ಮಾರ್ಚ್ 11ಕ್ಕೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ನಮ್ಮ ಹುಬ್ಬಳ್ಳಿಯ ವಕೀಲರಾದಂಥ ಬಿ ಕೋರಿಮಠ್ ಅವರು ಈ ದಿನ ನಾಮಪತ್ರ ಸಲ್ಲಿಸಿದ್ದಾರೆ. ಇವತ್ತು ವಕೀಲರು ಅನೇಕ ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ. ಅದರಲ್ಲಿ ಗ್ರಾಮೀಣ ಪ್ರದೇಶದ ವಕೀಲರು ಗ್ರಾಮಾಂತರ ಪ್ರದೇಶಗಳಲ್ಲಿ, ಸಣ್ಣ ಪುಟ್ಟ ನಗರ ಪ್ರದೇಶಗಳಲ್ಲಿ ಪ್ರಾಕ್ಟೀಸನ್ನು ಮಾಡ್ತಕ್ಕಂಥ ವಕೀಲರು ಅನೇಕ ಸಂಕಷ್ಟಗಳನ್ನ ಮತ್ತು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಆ ಎಲ್ಲ ಸಮಸ್ಯೆಗಳಿಗೆ, ಸವಾಲುಗಳಿಗೆ ಅವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಲ್ಲಿ ಪ್ರಬಲ ಧ್ವನಿಯಾಗಿ ಅವರು ಇರಬೇಕು ಅನ್ನೋಂಥ ಮಹತ್ವಾಕಾಂಕ್ಷೆಗಳು ಇಟ್ಕೊಂಡು ಇವತ್ತು ಅವರು ಸ್ಪರ್ಧೆ ಮಾಡಿದ್ದಾರೆ. ಅಂದರೆ ಇವತ್ತು ವಕೀಲರು, ಅದರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಯುವ ವಕೀಲರು ಕೂಡ ಬಹಳಷ್ಟು ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟ ಇರ್ಬೋದು, ಬೇರೆ ಬೇರೆ ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇವತ್ತು ಯಾವುದೇ ಒಬ್ಬ ವಕೀಲರು ತೀರ್ಕೊಂಡ್ರು ಕೂಡ ಕನಿಷ್ಠ ಅವರ ಕುಟುಂಬಕ್ಕೆ ಯಾವುದೇ ರೀತಿಯಾದ ಪರಿಹಾರವೂ ಕೂಡ ಇಲ್ಲದೆ ಇರುವಂಥದ್ದು ದುರಂತ. ಈ ನಿಟ್ಟಿನಲ್ಲಿ ಅವರೊಬ್ಬ ಬಿ ಕೋರಿಮಠ್ ಅವರು ಒಬ್ಬ ಹೋರಾಟಗಾರರಿಗೆ ಇದ್ಕೊಂಡಿದ್ದಾರೆ. ಸಮಾಜಮುಖಿಯಾಗಿರ್ತಕ್ಕಂಥ ಅನೇಕ ಕೆಲಸಗಳನ್ನ ಮಾಡ್ತಾರೆ. ವಿದ್ಯಾರ್ಥಿ ದಿಸೆಯಿಂದಲೂ ಕೂಡ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ಇರತಕ್ಕಂಥವ್ರು. ಅಂಥವ್ರು ಇವತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನಲ್ಲಿ ಏನಾದರೂ ಕೂಡ ಅವರು ಅಲ್ಲಿ ಆ ಚುನಾವಣೆಗೆ ಆಯ್ಕೆಯಾಗಿ ಆ ಪರಿಷತ್ನಲ್ಲಿದ್ದರೆ ಆ ಪರಿಷತ್ನಲ್ಲಿ ವಕೀಲರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥದ್ದನ್ನು ಇಟ್ಕೊಂಡು ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಬಹುಶಃ ಈ ಹಿಂದೆ ಸ್ಪರ್ಧೆ ಮಾಡಿದಂಥವ್ರು ಎಲ್ಲ ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋಂಥದ್ದು ಯುವ ವಕೀಲರ ಸಮುದಾಯಕ್ಕೆ ಮತ್ತು ವಕೀಲರ ಸಮುದಾಯಕ್ಕೆ ಗೊತ್ತಿರುವ ವಿಷಯ. ಈ ನಿಟ್ಟಿನಲ್ಲಿ ಎಲ್ಲ ವಕೀಲರಿಗೆ ಒಳ್ಳೆಯದಾಗಲಿ ಎಂದು ಉದ್ದೇಶಿಸಿಕೊಂಡು ಕೋರಿಮಠ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರು ಈ ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು ಗೆಲ್ತಾರೆ. ಅವ್ರು ಗೆದ್ದು ಬಂದು ಅವರೇನು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಅವೆಲ್ಲ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ವಕೀಲರು ಮತ ನೀಡಿಕೊಂಡು ವಿನಂತಿ ಮಾಡ್ಕೊಳ್ತೇನೆ. ಈಗ ಆನ್ಲೈನ್ ಕ್ಲಾಸ್ಗಳ ಮೂಲಕ ಕೋರಿಮಠ್ ಸರ್ ಅವರು ಎಲ್ಲ ಯುವ ಸಮುದಾಯದ ವಕೀಲರ ಗಮನ ಸೆಳೆದಿರ್ತದೆ. ಎಲ್ಲ ಯುವ ವಕೀಲರ ಸಮುದಾಯಕ್ಕೆ ಗೊತ್ತಿರುವಂಥ ವಿಷಯ. ಈ ನಿಟ್ಟಿನಲ್ಲಿ ಅವೆಲ್ಲವೂ ಕೂಡ ನಮಗೆ ಫಲಶ್ರುತಿಯಾಗಿ ಮಾಡ್ತದೆ ಅನ್ನೋಂಥ ಅಂಶಗಳನ್ನ ಹೇಳ್ತೀವಿ. ಮೇಡಮ್, ಈಗ ಬಸವರಾಜ್ ಕೋರಿಮಠ್ ಸರು ಭಾಳ ಕರ್ನಾಟಕದ ಭಾಳ ಪ್ರಸಿದ್ಧವಾಗಿದ್ದಾರೆ. ಒಂದು ಜೂನಿಯರ್ ಕೀಳರ್ನು ಆನ್ಲೈನ್ ಕ್ಲಾಸ್ ಮೂಲಕ ನಾನು ಪಂಡಿತ್ ತಗೊಂಡೆ, ಜಡ್ಜ್ಗಳ ಹತ್ರ ಮಾಜಿ ಜಡ್ಜ್ಗಳ ಹತ್ರ ನಾನು ಕೆಲಸ ಕಲಿತೆ, ಇದಕ್ಕೆಲ್ಲ ಕೋರಿಮಠ್ ಸರ್ ನಂಗೆ ದಾರಿ ಆಯಿತು ಅಂತೇಳಿ ಅವ್ರ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಅದು ನೀವು ಏನು ಹೇಳ್ತೇನೆ, ನಾನು ರೇಖಾನಾ ಚನ್ನಪಟ್ಟಣ. ಇವನ್ ಐ ಆಮ್ ಆಲ್ಸೋ ಕಾಂಟೆಸ್ಟಿಂಗ್ ಫಾರ್ ದಿ KSPC. The opinion you have expressed, it is truly 100% correct. He is the very hard worker, and online classes he has 24/7 he is doing the online classes, and very honestly and hardly he is doing work. ಹುಬ್ಳಿಯಿಂದ ಬಂದಿದ್ದೀರಾ, ಕೋರಿಮಠ್ ಸರ್ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? First of all, good afternoon. I'm very glad to know that Korimಠ್ sir is contesting in this contest, and we wish him all the best for it. But before that, I would tell a few words about him. He is right from the online classes. When we had the Corona period, we had suffered a lot for notes, for knowing all the subjects. Because through his help, we have come very forward. He used to help us through notes, to conduct classes, online classes, and he took very responsive work during the Corona time, which was the period where we and all were lacking for textbooks, we were lacking for notes, everything was lacked. Right from that time, I know sir, and his dedication towards us is really wonderful. He's doing very wonders. And towards the judges exam, we cannot count. He gives more responsibility work for the judges exams also. He gives an inspiration, very good inspiration person, and we really I congratulate that he must and should win the selections and come forward as an identity for all our students. And we practicing advocates, we are very much inspired by him. Thanks a lot. ಸರ್, ಇವತ್ತು ಹುಬ್ಳಿಯಿಂದ ವಕೀಲರ ತಂಡನೇ ಬಂದಿದೆ ನಿಮ್ಮ ಹಿಂದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಫಸ್ಟ್ ಆಫ್ ಆಲ್ ನಾನು ಮಾಸ್ ಮೀಡಿಯಾದ ಸ್ನೇಹಿತರಿಗೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಇವತ್ತು ಈ ದೇಶದಲ್ಲಿ ಆಗಲಿ ಅಥವಾ ರಾಜ್ಯದಲ್ಲಾಗಲಿ ಯಾರು ನಿಜವಾಗ್ಲೂ ಕೆಲಸ ಮಾಡ್ತಾರೋ ಅವರನ್ನು ಬೆಳಕಿಗೆ ತರುವಂಥ ಕೆಲಸ ಯಾವತ್ತೂ ಈ ರಾಜ್ಯದಲ್ಲಿ ನಡೆದಿಲ್ಲ. ಆದರೆ ಒಂದು ಅವಕಾಶ ಏನಿದೆ, ವಕೀಲರಿಗೆ 5 ವರ್ಷಕ್ಕೊಂದ್ಸರಿ ಚುನಾವಣೆ ನಡೆದು ಈ ರಾಜ್ಯದ ವಕೀಲರ ಸರ್ವಾಂಗೀಣ ಅಭಿವೃದ್ಧಿಗೆ ಇಚ್ಛಾಶಕ್ತಿ ಇರ್ತಕ್ಕಂಥವ್ರು, ಆಸಕ್ತಿ ಇರ್ತಕ್ಕಂಥವ್ರು, ಈ ರಾಜ್ಯದ ನ್ಯಾಯಾಂಗಕ್ಕೆ ಬೇಕಾದ ಉತ್ತಮವಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಕ್ಕೆ ಮನೋಸ್ಥಿತಿ ಇರ್ತಕ್ಕಂಥವ್ರು ಇಂಥ ಘನತೆ ಬೆತ್ತಂಥ ಪರಿಷತ್ತಿಗೆ ಬಂದರೆ ಖಂಡಿತವಾಗ್ಲೂ ಈ ರಾಜ್ಯದ ವಕೀಲರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ.
ಕಾರಣ ಏನು ಅಂತ ಹೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಈ ದೇಶದ ಆಡಳಿತದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ವಕೀಲರ ಪಾತ್ರ ಬಹಳ ದೊಡ್ಡದು. ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಕಾಲಾನಂತರ ಇವತ್ತು ಈ ದೇಶದಲ್ಲಿ ವಕೀಲರ ಒಂದು ಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿರುವಾಗ ಇವತ್ತು ಪರಿಷತ್ ಚುನಾವಣೆ ಅಂತ ಬಂದಾಗ ಇಡೀ ರಾಜ್ಯದ ವಕೀಲರ ಅಭ್ಯುದಯಕ್ಕಾಗಿ ಮತ್ತು ಅವರ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸಲಿಕ್ಕೆ ಈ ರಾಜ್ಯದ ವಕೀಲರಿಗೆ ಬೇಕಾದಂಥ ಜ್ಞಾನವನ್ನು ಹೆಚ್ಚು ಕೊಡಲಿಕ್ಕೆ ಈ ಒಂದು ವಕೀಲರ ಪರಿಷತ್ತು ನಿರಂತರವಾಗಿ ಕೆಲಸ ಮಾಡಬೇಕಾಗಿತ್ತು. ನಮ್ಮ ದುರ್ದೈವ ಏನು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ಈ ದೇಶದಲ್ಲಿ ಡೆಮಾಕ್ರಸಿ ಇದ್ದಾಗಲೂ ಕೂಡ ಇವತ್ತಿಗೂ ಕೂಡ ವಕೀಲರಿಗೆ ಒಂದು ಸ್ವಂತದ ಬಿಲ್ಡಿಂಗು ಬೆಂಗಳೂರಲ್ಲಿಲ್ಲ. ಸಣ್ಣ ಪುಟ್ಟ ಕಮ್ಯುನಿಟಿಯವರು ಸಮುದಾಯ ಭವನ ಕಟ್ಕೊಳ್ತಾರೆ. ಆದರೆ ಈ ರಾಜ್ಯಕ್ಕೆ ನಮ್ಮ ಜೀವನವನ್ನೇ ಮುಡುಪಾಗಿರ್ತಕ್ಕಂಥ ವಕೀಲರಿಗೆ ಒಂದು ಸಮುದಾಯ ಭವನ ಇಲ್ಲ. ಅಷ್ಟೇ ಯಾಕೆ ಈಗಿರೋ ಪರಿಷತ್ನಲ್ಲಿ ಕೂಡ ಅನಿವಾರ್ಯತೆಗೆ ಟಾಯ್ಲೆಟ್ಗಳು ಕೂಡ ಇಲ್ಲ. ಇದೆ ಇಷ್ಟು ವರ್ಷ ಆದರೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ನಿಜವಾಗ್ಲೂ ಈ ರಾಜ್ಯದ ವಕೀಲರಿಗೆ ಬೇಕಾದಂಥ ಒಂದು ವಿಮೆಯನ್ನು ತರಲಿಕ್ಕೆ ಸಾಧ್ಯ ಆಗಿಲ್ಲ, ಒಂದು ಮೆಡಿಕ್ಲೇಮನ್ನು ತರಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಈ ಮಾತನ್ನು ನಾನು ನೋವಿನಿಂದ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಈ ಸಮಾಜಕ್ಕೆ ಪಿಲ್ಲರ್ ಅಂತ ಕರ್ಕೊತೀವಿ, ಈ ಸಮಾಜದ ಮಾರ್ಗದರ್ಶಕರು ಅಂತ ಕರ್ಕೊತೀವಿ, ನಾವು ಮಾಸ್ಟರ್ ಆಫ್ ದಿ ಕೋರ್ಟ್ ಅಂತ ಕರ್ಕೊತೀವಿ. ಆದರೆ ಇವತ್ತು ವಕೀಲರ ಪರಿಸ್ಥಿತಿಗಳು ಎಷ್ಟರ ಮಟ್ಟಿಗೆ ಕಷ್ಟದಾಯಕ ಇದಾವೆ ಅಂತ ಹೇಳಿದ್ರೆ, ಸಾಮಾನ್ಯ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಕೀಲರ ಪರಿಸ್ಥಿತಿಗಳು ಬಹಳ ತುಂಬ ಕಷ್ಟಕರವಾಗಿರ್ತವೆ. ಒಂದು ಕಡೆಗೆ ಈ ರೀತಿ ವಕೀಲರ ಪರಿಸ್ಥಿತಿಗಳಿರುವಾಗ, ಇನ್ನೊಂದು ಕಡೆಗೆ ಕಾರ್ಪೊರೇಟ್ ಶಕ್ತಿಗಳು ಈ ನ್ಯಾಯಾಂಗವನ್ನು ಕಬಳಿಸೋಕೆ ತಮ್ಮದೇ ಆದ ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾ ಒಂದು ಕಡೆ ನ್ಯಾಯಾಂಗದಲ್ಲಿ ಈಗಾಗಲೇ ಆನ್ಲೈನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದಕ್ಕೆ ChatGPT ಪಬ್ಲಿಕ್ ಡೊಮಿನದಲ್ಲಿ ಕೊಟ್ಟಿದ್ದಾರೆ. ನಾವು ನೋಟಿಸನ್ನು ಏನು ಬೇಕಾದ್ರೂ ತಗೋಬೋದು, ಪಿಟಿಷನ್ಗಳನ್ನ ರೆಡಿ ಮಾಡ್ಕೋಬೋದು, ಕ್ರಾಸ್ ಎಕ್ಸಾಮಿನೇಷನ್ ಹೇಗೆ ಮಾಡ್ಬೋದು ಅಂತ ChatGPTನೇ ಹೇಗೆ ಕೊಡ್ತದೆ. ಆ ಆನ್ಲೈನಲ್ಲಿ ಅಡ್ವೊಕೇಟ್ ಕ್ಲರ್ಕ್ ಆ್ಯಂಡ್ ಲಿಟಿಗಂಟ್ ಕ್ಯಾನ್ ಆಲ್ಸೋ ಫೈಲ್ ಅ ಪಿಟಿಷನ್ ಅಂತ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿಬಿಟ್ರೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ವಕೀಲರ ಅಸ್ತಿತ್ವದಲ್ಲಿ ಇರಬೇಕು ಅಥವಾ ಬೇಡವಾ ಅನ್ನೋಂಥದ್ದನ್ನು ಕೂಡ ಇವತ್ತು ವಕೀಲರ ಮಧ್ಯೆ ಚರ್ಚೆ ಆಗಬೇಕಾಗ್ತದೆ. ಇಂಥ ಆಲೋಚನೆಗಳನ್ನ ಇಟ್ಕೊಂಡು ಇಷ್ಟು ಮಾತ್ರ ಅಲ್ಲ, ಒಂದು ಕಡೆಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ರಾಜ್ಯದ ಎಲ್ಲ ತಾಲೂಕು ವಕೀಲರಿಗೆ ಕೊಡ್ತಕ್ಕಂಥ 35,000 ಅನುದಾನ ಏನಿತ್ತು ಸರ್ಕಾರದಿಂದ ನಿಂತು ಹೋಗಿದೆ. 6 ವರ್ಷ ಆಯಿತು. ಜಿಲ್ಲಾ ವಕೀಲರ ಸಂಘಕ್ಕೆ ಕೊಡ್ತಕ್ಕಂಥ 75,000 ರೂಪಾಯಿ ಅನುದಾನ ನಿಂತು ಹೋಗಿದೆ. 6 ವರ್ಷ ಆಯಿತು. ವಕೀಲರ ಪರಿಷತ್ತು ಅದರ ವಿರುದ್ಧ ಧ್ವನಿ ಎತ್ತಿ ಆ ಎಲ್ಲ ತಾಲೂಕು ವಕೀಲರ ಸಂಘಕ್ಕೆ ಆ ಅನುದಾನವನ್ನು ಕೊಡಿಸೋಕ್ಕೆ ಪ್ರಯತ್ನ ಪಡಬೇಕಾಗಿತ್ತು. ವಕೀಲರ ಪರಿಷತ್ಗೆ ಬರ್ತಕ್ಕಂಥ ಪ್ರತಿನಿಧಿಗಳಿಗೆ ಈ ಇಚ್ಛಾಶಕ್ತಿ ಇದ್ದಾಗ, ಸಮಾಜಮುಖಿ ಆಲೋಚನೆಗಳಿದ್ದಾಗ ಖಂಡಿತವೂ ಮಾಡಲಿಕ್ಕೆ ಸಾಧ್ಯ. ನಮ್ಮದೇ ವಕೀಲರ ಪರಿಷತ್ತಿನ ಒಂದು ಲಾ ಅಕಾಡೆಮಿ ಇದೆ. ಆ ಲಾ ಅಕಾಡೆಮಿ ಮೂಲಕ ಇಡೀ ರಾಜ್ಯದ 1,33,34,000 ಜನ ವಕೀಲರೇನು ಎನ್ರೋಲ್ ಆಗಿದ್ದೀವಿ. ಅವರ ಮೂಲವಾದ ಬಂಡವಾಳ, ವಕೀಲರ ಬಂಡವಾಳ ಜ್ಞಾನ. ಆ ಜ್ಞಾನವನ್ನು ಹಂಚೋ ಕೆಲಸನ ನಾವಿವತ್ತು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಮೂಲಕ, ಹುಬ್ಬಳ್ಳಿ ವಕೀಲರ ಸಂಘದ ಮೂಲಕ ಮತ್ತು SSK ಫೌಂಡೇಶನ್ ಮೂಲಕ ನಿರಂತರವಾಗಿ ಹಂಚ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದಿಂದ ಇವತ್ತು 198 ಬಾರ್ಗಳೇನಿದ್ದಾವೆ, ಅದರಲ್ಲಿ 178 ಬಾರ್ಗಳಲ್ಲಿ ಇವತ್ತು ಆ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಆ ಜ್ಞಾನ ಹಂಚುವ ಒಂದು ಕೆಲಸ ಏನು ಮಾಡ್ತಿದ್ದೀವಿ. ಆ ಕೆಲಸದಿಂದ ಇವತ್ತು ರಾಜ್ಯದಲ್ಲಿ ಕಳೆದ 6 ವರ್ಷಗಳಲ್ಲಿ 200ಕ್ಕೂ ಹೆಚ್ಚು ನ್ಯಾಯಾಧೀಶರನ್ನು, ಜಿಲ್ಲಾ ನ್ಯಾಯಾಧೀಶರು, ಸಿವಿಲ್ ನ್ಯಾಯಾಧೀಶರನ್ನ ಈ ರಾಜ್ಯಕ್ಕೆ ಕೊಡೋಕ್ಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಸರ್ಕಾರಿ ವಕೀಲರನ್ನು ಕೂಡ ಒಂದು 87 ಜನ ಸರ್ಕಾರಿ ವಕೀಲರನ್ನ ಆ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಕೊಡೋಕ್ಕಾಗಿದೆ. ಒಬ್ಬ ಸಾಮಾನ್ಯ ಬೇರೆ ವಕೀಲರ ಸಂಘಗಳ ಮೂಲಕ, ಬೇರೆ ಬೇರೆ ಪ್ರೈವೇಟ್ ಸಂಸ್ಥೆಗಳ ಮೂಲಕ ಅದನ್ನು ಕೊಡೋಕ್ಕಾದರೆ ಖಂಡಿತವಾಗ್ಲೂ KSBC ಲಾ ಅಕಾಡೆಮಿಯಿಂದ ಕೂಡ ಇಡೀ ರಾಜ್ಯದ ವಕೀಲರಿಗೆ ಜ್ಞಾನವನ್ನು ಹಂಚೋ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಕೆಲಸ ಮಾಡೋ ಇಚ್ಛಾಶಕ್ತಿ ಇರ್ತಕ್ಕಂಥವ್ರು ಪರಿಷತ್ತಿಗೆ ಖಂಡಿತವಾಗ್ಲೂ ಬರೋದಾದರೆ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಬೋದು. ಹಾಗಾಗಿ ಬಂಧುಗಳೇ, ನಾನು ಈ ಒಂದು ಮಾಸ್ ಮೀಡಿಯಾನ ಮೂಲಕ ಯಾರೆಲ್ಲ ಈ ವಿಚಾರಗಳನ್ನ ತಿಳ್ಕೊತಿದ್ವಿ, ತಮ್ಮೆಲ್ಲರೂ ಕೂಡ ಇಡೀ ರಾಜ್ಯದ ವಕೀಲರಿಗೆ ಸಂದೇಶವನ್ನು ನೀಡ್ತಕ್ಕಂಥದ್ದು. ಮುಂಬರುವ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಅದರದೇ ಆದಂಥ ಇತಿಹಾಸ ಇದೆ. ಆ ಭವ್ಯ ಇತಿಹಾಸವನ್ನು ನಾವು ಉಳಿಸ್ಕೊಳ್ಳೋಕ್ಕೆ, ಈ ರಾಜ್ಯದ ವಕೀಲರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಉತ್ತಮವಾಗಿರ್ತಕ್ಕಂಥ ಇಚ್ಛಾಶಕ್ತಿ ಇರ್ತಕ್ಕಂಥ ವಕೀಲರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥ ಅಭ್ಯರ್ಥಿಗಳನ್ನು ನೀವು ಆಯ್ಕೆ ಮಾಡಬೇಕು. ಅಂದಾಗ ಮಾತ್ರ ಪರಿಷತ್ತು ಒಂದು ಸದೃಢ ಪರಿಷತ್ತು ಆಗ್ತದೆ, ಈ ರಾಜ್ಯದ ವಕೀಲರ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ. ಇಲ್ಲದೆ ಹೋದರೆ ಮತ್ತೆ ಅದು ಪರಿಷತ್ತಿನ ಚಟುವಟಿಕೆಗಳು ತಾವೆಲ್ಲ ಕೂಡ ಕಳೆದ ಹಲವಾರು ವರ್ಷಗಳಿಂದ ಗಮನಿಸ್ತಿದ್ರಿ. ವಕೀಲರ ಡೆತ್ ಫಂಡು ಆಂಧ್ರದಲ್ಲಿ 12 ಲಕ್ಷ ಇದೆ,
ತೆಲಂಗಾಣದಲ್ಲಿ 20 ಲಕ್ಷ ಇದೆ, ತಮಿಳುನಾಡಿನಲ್ಲಿ 15 ಲಕ್ಷ ಇದೆ. ಕರ್ನಾಟಕದಲ್ಲಿ ಹಾಕಿಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 15 ವರ್ಷದ ಒಳಗಡೆ ಪ್ರಾಕ್ಟೀಸ್ ಮಾಡೋರಿಗೆ 4 ಲಕ್ಷ ಕೊಡ್ತೀರಿ, 35 ವರ್ಷ ಪ್ರಾಕ್ಟೀಸ್ ಮಾಡೋರಿಗೆ 6 ಲಕ್ಷ ಕೊಡ್ತೀರಿ, 35 ವರ್ಷ ಹೆಚ್ಚಿನ ಪ್ರಾಕ್ಟೀಸ್ ಮಾಡೋರಿಗೆ 8 ಲಕ್ಷ ಕೊಡ್ತಿದ್ರಿ. ಅದರಲ್ಲಿ ವರ್ಷ ವೆಲ್ಫೇರ್ ಕಟ್ಟದೆ ಹೋದ್ರೆ ಪ್ರತಿ ವರ್ಷಕ್ಕೆ 20,000 ಅಂತ ಕಟ್ ಮಾಡ್ತೀವಿ. ಒಬ್ಬ ಸಾಮಾನ್ಯ ವ್ಯಕ್ತಿ ರಸ್ತೆನಲ್ಲಿ ಸತ್ತರೆ ಇದೇ ಸರ್ಕಾರಗಳು 5 ಲಕ್ಷ 10 ಲಕ್ಷ ಘೋಷಣೆ ಮಾಡ್ತವೆ. ಹಾಗಿದ್ರೆ ವಕೀಲರ ಒಂದು ಗೌರವ ಅದಕ್ಕೇನೆ ಕನಿಷ್ಠ ಅನ್ನೋಂಥದ್ದನ್ನು ಕೂಡ ಯೋಚನೆ ಮಾಡಬೇಕು. ಕನಿಷ್ಠ ವಕೀಲರಿಗೆ 25 ಲಕ್ಷ ರೂಪಾಯಿಗಳ ಒಂದು ಡೆತ್ ಫಂಡ್ ಅನ್ನ ಕೊಡೋಕೆ ಸಾಧ್ಯ ಇದೆ. ಆ ಕ್ರಿಯಾಶೀಲತೆ, ಆ ಒಂದು ಪ್ಲಾನ್ ಆಫ್ ಆಕ್ಷನ್ ಇಟ್ಕೊಂಡ್ರೆ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಇವತ್ತು ಟೋಲ್ಗಳಲ್ಲಿ ಕೂಡ ನೀವು ನೋಡ್ಬೋದು, ಒಬ್ಬ ಸಾಮಾನ್ಯ ಪೊಲೀಸ್ ಪೇದೆ 1000 ಸರಿ ಮುಕ್ತವಾಗಿ ಅಡ್ಡಾಡ್ಬೋದು. ಆದರೆ ಈ ಸಮಾಜದ ಜನಸಾಮಾನ್ಯರಿಗೆ ನೊಂದ ವ್ಯಕ್ತಿಗಳಿಗೆ ನ್ಯಾಯ ಕೊಡಕ್ಕೆ ಹೋಗುವಂಥ ವಕೀಲರು ಟೋಲ್ಗಳು ಹೋಗ್ಬೇಕಂದ್ರೆ ನಿರಂತರವಾಗಿ ಶುಲ್ಕನ ಕಟ್ಟಬೇಕು. ಇದ್ಯಾವ ಸೀಮೆ ನ್ಯಾಯ? ಇಂಥ ಹಲವಾರು ವಿಚಾರಗಳು ಇವತ್ತು ವಕೀಲರನ್ನ ಬಾಧಿಸ್ತವೆ, ಈ ನ್ಯಾಯಾಂಗವನ್ನು ಬಾಧಿಸ್ತವೆ. ನ್ಯಾಯಾಂಗದಲ್ಲಿ ಆನ್ಲೈನ್ ಮೂಲಕ, ಚಾರ್ಜ್ ಜಿಪಿಟಿ ಮೂಲಕ ಈ ರಾಜ್ಯದ ಕಾನೂನು ಸಚಿವರು ಒಂದ್ ಕಡೆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಇನ್ನು ಮುಂದೆ ನಾವು ಜುಡಿಷಿಯಲ್ ನಲ್ಲಿ ಸ್ಪೀಡಿ ಡಿಸ್ಪೋಸಲ್ಗೋಸ್ಕರ ಹೊಸ ನ್ಯಾಯಾಲಯಗಳನ್ನು ಕಟ್ಟಲ್ಲ, ನ್ಯಾಯಾಧೀಶರನ್ನು ನೇಮಕ ಮಾಡಲ್ಲ, ಆದ್ರೆ AI ಅನ್ನುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಈ ದೇಶದ ಜನರಿಗೆ ನ್ಯಾಯ ಕೊಡಕ್ ಹೋಗ್ತೀವಿ, ಈ ರಾಜ್ಯದ ಜನರಿಗೆ ನ್ಯಾಯ ಕೊಡಕ್ ಹೋಗ್ತೀವಿ ಅಂತ. ಬಂಧುಗಳೇ, ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನೇನು ನೋಡ್ತಿದ್ರಿ, ನೀವೆಲ್ಲರೂ ಕೂಡ ಸಾಮಾನ್ಯವಾಗಿ ವಕೀಲರು ಇರ್ತೀರಿ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ನಾವು ಬರೆಯೋ ಅರ್ಜಿಗಳಲ್ಲಿ ನ್ಯಾಯದಾನ ಮತ್ತು ಸಮಾನತೆ ದೃಷ್ಟಿಯಿಂದ ನ್ಯಾಯ ಅಂತ ಹೇಳ್ತೀವಿ. ಆದರೆ ಯಾವುದೇ ಮಾನವೀಯತೆ, ಮನಸತ್ವ ಇಲ್ಲದೆ ಇರತಕ್ಕಂಥ ಒಂದು ಇನ್ಸ್ಟ್ರೂಮೆಂಟು ಈ ರಾಜ್ಯದಲ್ಲಿ ನ್ಯಾಯ ಕೊಡಕ್ಕೆ ಹೊರಟ್ರೆ ಯಾವ ರೀತಿ ನ್ಯಾಯವನ್ನ ಆ ಸಮಾಜದ ವ್ಯಕ್ತಿಗಳು ಪಡೆಯಲಿಕ್ಕೆ ಸಾಧ್ಯ? ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಕೂಡ ನಾನು ಅತ್ಯಂತ ನೋವಿನಿಂದ ಹೇಳ್ತೇನೆ. ಕಳೆದ ಬಾರಿ ಈ ರಾಜ್ಯದಲ್ಲಿ ದಿವಾಣಿ ಪ್ರಕ್ರಿಯಾ ಸಮಿತಿಗೆ ಸಂಬಂಧಪಟ್ಟಂತೆ ತಕರಾರು ಹಾಕ್ಲಿಕ್ಕೆ ಒಂದು ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಕೊಡ್ತು, ಆ ತಿದ್ದುಪಡಿಯನ್ನು ಮಾಡಕ್ ಬಯಸ್ತು. ಆವಾಗ ಮೊಟ್ಟ ಮೊದಲಿಗೆ ಸರ್ಕಾರಗಳು ಆ ಸುತ್ತೋಲೆಯನ್ನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಕೊಟ್ಟಿದ್ರು. ಆ ಸುತ್ತೋಲೆಯನ್ನು ಕೂಡ ನೋಡ್ದೇನೆ, ಅದಕ್ಕೊಂದು ತಕರಾರನ್ನು ಕೂಡ ಹಾಕ್ತೇನೆ ಇವತ್ತು ಆ ಕಾನೂನು ಜಾರಿಯಾಗಿದೆ. ಅದ್ರ ಪರಿಣಾಮ ಏನಾಗ್ತದೆ ಅಂದ್ರೆ, ಒಂದ್ ಕಡೆ ಸರ್ಕಾರದ ರೆವಿನ್ಯೂ ಅಥಾರಿಟಿಗಳು ನಮಗೆ ಸಮಯಕ್ಕೆ ಸರಿಯಾಗಿ ದಾಖಲೆಗಳನ್ನು ಕೊಡೋಕೆ ಅವ್ರ ಹತ್ರ ಶಕ್ತಿ ಇಲ್ಲ. ಹಾಗಿರುವಾಗ ನ್ಯಾಯಾಲಯದಿಂದ ನೋಟಿಸ್ ಬಂದು ಆ ನೋಟಿಸ್ ನಮಗೆ ಬಂದ್ಬಿಟ್ಟೋದ್ರೊಳಗಡೆ ಸಮಯ ಮುಗಿದು ಹೋದ್ರೆ ಆ ವ್ಯಕ್ತಿ, ನೊಂದ ವ್ಯಕ್ತಿ ಯಾವುದೇ ಕಾರಣಕ್ಕೂ ತನ್ನ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರಗಳು ಗೊತ್ತಿದ್ದು ಕೂಡ ಅವತ್ತಿನ ಸಂದರ್ಭದಲ್ಲಿ ತಕರಾರು ಆಗ್ತಿರೋದ್ರಿಂದ ಇವತ್ತು CPC ಅಮೆಂಡ್ಮೆಂಟ್ ಆಯಿತು. ಹೀಗೇನೆ ಎಲ್ಲ ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡಿದ್ರು, ಮಾಲೀಕರ ಪರವಾದಂಥ ನೀತಿಗಳು ಬಂದು, ಆವಾಗ ಕೂಡ ವಕೀಲರ ಧ್ವನಿ ಬರ್ತಿಲ್ಲ. ರಾಜ್ಯದಲ್ಲಿ ವಕೀಲರ ಧ್ವನಿಗಳು ಬರದೇ ಹೋದ್ರೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಯಾರು ಮಾರ್ಗದರ್ಶಕರು? ವಕೀಲರು ನಾವು ಈ ಸಮಾಜವನ್ನು ಮುನ್ನಡೆಸೋ ಜವಾಬ್ದಾರಿ ಇರ್ತಕ್ಕಂಥವ್ರು. ಈ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನ ಧ್ವನಿ ಎತ್ತಬೇಕಾದವರು. ಇವತ್ತು ನಂಬುಡಕ್ಕೆ ಬೆಂಕಿ ಬಿದ್ದಿದೆ, ಆದ್ರೂ ಕೂಡ ನಾವು ಅದನ್ನು ಗಮನಿಸ್ತಿಲ್ಲ, ಅದ್ರ ಈಟೆ ನಮ್ಗೆ ತಾಗ್ತಿಲ್ಲ ಅನ್ನೋಂಥ ರೀತಿಯಲ್ಲಿ ಇಟ್ಬಿಟ್ರೆ ಖಂಡಿತವಾಗ್ಲೂ ಪರಿಷತ್ತು ಮತ್ತೆ ಅದೇ ಸ್ಥಿತಿಗೆ ಹೋಗ್ತದೆ. ಅಲ್ಲಿ ಇಚ್ಛಾಶಕ್ತಿ ಇರೋರು ಬಂದ್ರೆ ಖಂಡಿತವಾಗ್ಲೂ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಬೋದು. ಹಾಗಾಗಿ ಈ ಒಂದು ಮಾಧ್ಯಮದ ಮೂಲಕ ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ತಾನೆ, ಮುಂಬರುವ ವಕೀಲರ ಪರಿಷತ್ ಚುನಾವಣೆ ಮಾರ್ಚ್ ಅನ್ನೋದಕ್ಕೆ ನಡೆದಿದೆ. ಆ ಚುನಾವಣೆಯಲ್ಲಿ ತಾವೆಲ್ಲ ವಕೀಲರು ಬಹಳ ಪ್ರಬುದ್ಧರಿದ್ದೀರಿ, ಎಲ್ಲ ವಿಚಾರಗಳು ತಮ್ಗೆ ಗೊತ್ತಿದ್ದಾವೆ. ಒಂದು ಬದಲಾವಣೆಗಾಗಿ ಉತ್ತಮ ವ್ಯಕ್ತಿತ್ವ ಇರತಕ್ಕಂಥ, ಸಮಾಜದ ಬಗ್ಗೆ ಆಸಕ್ತಿ ಇರತಕ್ಕಂಥ, ಇಚ್ಛಾಶಕ್ತಿ ಇರತಕ್ಕಂಥ, ಈ ರಾಜ್ಯದ ವಕೀಲರ ಬಗ್ಗೆ ಒಂದು ಕಾಳಜಿ ಇರತಕ್ಕಂಥ, ಯಾರೆಲ್ಲ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೋ ಅಂಥವ್ರನ್ನ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗ್ಲೂ ಒಂದಿಷ್ಟು ಬದಲಾವಣೆಗಳನ್ನ ಪರಿಸ್ಥಿತಿನಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ, ನಾನು ಕೂಡ ವಿದ್ಯಾರ್ಥಿ ಚಳವಳಿಯಿಂದ ಬಂದಿರೋದ್ರಿಂದ, ಈ ಸಮಾಜದ ಬಗ್ಗೆ ಒಂದು ಕನಿಷ್ಠ ಕಾಳಜಿ ಇರೋದ್ರಿಂದ, ಆ ಬದ್ಧತೆ ಇರೋದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಒಂದಿಷ್ಟು ದುಡಿದು ಇನ್ನಷ್ಟು ದುಡಿಯೋಕೆ ಗಟ್ಟಿಯಾಗಿದ್ದೀನಿ. ಈ ರಾಜ್ಯದ ವಕೀಲರು ನನ್ನನ್ನು ಕೂಡ ಬಳಸ್ಕೊಳ್ಳಿ, ಇನ್ನಷ್ಟು ಕೆಲಸ ಮಾಡೋಕ್ಕೆ ಸಿದ್ಧನಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಮೂಲಕ ತಮ್ಮೆಲ್ಲರೂ ಕೂಡ ಪ್ಲೀಸ್. ಸರ್, ಈಗಿದ್ದಾಗ ತಾವು ಧಾರವಾಡದ ನಮ್ಮ ಹುಬ್ಳಿನಲ್ಲಿ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ವಕೀಲರು ಅಂತೇಳಿ ನಾವು ಕೇಳ್ಪಟ್ವಿ. ಹೀಗಿದ್ದಾಗ ತಾವೇ ಸುಮಾರು ಆನ್ಲೈನ್ ಕ್ಲಾಸ್ಗಳನ್ನು ವಾರಕ್ಕೆ ದಿನ ಜಡ್ಜ್ಗಳ ಮುಂದೆ ಕೂಡಿಸೋದಾಗಲಿ, ರಿಜಿಸ್ಟ್ರಾರ್ಗಳಾಗಲಿ ಎಲ್ಲರನ್ನೂ ಒಗ್ಗೂಡಿಸೋದಿದೆಯಲ್ಲ, ಅದು ಭಾಳ ಒಂದು ಕಷ್ಟವಾದ ಕೆಲಸ. ಇದ್ರೂ ನಿಮ್ಮ ಒಂದು ವಕೀಲ ವೃತ್ತಿ ಮಾಡಿಕೊಂಡು ಹೇಗೆ ಒಂದು ಸಮಯ ನೀವು ಒಂದು ಬಿಡು ಮಾಡಿಕೊಂಡು ಇಂಥ ಕಾರ್ಯಕ್ರಮಕ್ಕೆ ಇಲ್ಲಕ್ಕೆ ಅನುಕೂಲ ಆಯಿತು? ಸರ್, ಈಗ ಪ್ರಾರಂಭದಲ್ಲಿ 2018ರಲ್ಲಿ ನಾನು ಹುಬ್ಬಳ್ಳಿ ವಕೀಲರ ಸಂಘದ ಕಿರಿಯ ಕಾರ್ಯಕಾರಿಣಿ ಸದಸ್ಯನಾಗಿದ್ದೆ.
ಆ ಸಂದರ್ಭದಲ್ಲಿ ನನಗೊಂದು ಇಚ್ಛಾಶಕ್ತಿ ಇದ್ದಿದ್ದು ನಾನೇನಾದರೂ ಸಮಾಜಕ್ಕೆ ಮಾಡಬೇಕು, ವಕೀಲ ವೃತ್ತಿ ಇದ್ದಲ್ಲಿ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ನಾನು ಮೊದಲಿಗೆ ಹುಬ್ಬಳ್ಳಿ ವಕೀಲರ ಸಂಘದಲ್ಲಿ ನಿರಂತರವಾಗಿ 35 ದಿನಗಳ ಕಾಲ ಒಂದು ಉಪನ್ಯಾಸವನ್ನು ಫಿಸಿಕಲ್ ಕ್ಲಾಸಸನ್ನು ಕಂಡಕ್ಟ್ ಮಾಡಿ ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥವ್ರು ಜಸ್ಟಿಸ್ ಓಕಾ ಸಾಹೇಬರು ಅವತ್ತು ಅನಿಲ್ ಕುಮಾರ್ ಅವರು KSBCಯ ಚೇರ್ಮನ್ರಾಗಿದ್ದರು. ಈ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ತಾಲೂಕಾ ವಕೀಲರ ಸಂಘ 35 ದಿನಗಳ ಕಾಲ ನಿರಂತರವಾಗಿ ಉಪನ್ಯಾಸವನ್ನು ಸಂಘಟಿಸುವ ಮೂಲಕ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಕಾರ್ಯಕ್ರಮ ತಾಲೂಕಾ ಮಟ್ಟದಲ್ಲಾದರೂ ಕೂಡ ಪ್ರತಿನಿತ್ಯ ಉಪನ್ಯಾಸದ ಹಾಲು ಫುಲ್ ಆಗಿ ಅಷ್ಟೊಂದು ಆಸಕ್ತಿದಾಯಕವಾದಂಥ ಉಪನ್ಯಾಸಗಳನ್ನು ಮಾಡಿದ ನಂತರ ನಾವು ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಕೆಲಸ ಇಲ್ಲದೆ ಖಾಲಿಯಾಗಿ ಮನೆಯಾಗಿ ಕೂತ್ಕೊಂಡಿರುವಾಗ ನಮಗೆ ಜ್ಞಾನದ ಹಸಿವಿತ್ತು. ಆ ಜ್ಞಾನದ ಹಸಿವನ್ನು ನಮ್ಮ ಹುಬ್ಬಳ್ಳಿ ವಕೀಲರ ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಧೀಶರಿಂದ ಬೆಳಗ್ಗೆ 1 ಮಧ್ಯಾಹ್ನ 1 ನಿರಂತರವಾಗಿ 2 ತಿಂಗಳ ಕಾಲ ಅಲ್ಲಿ ಉಪನ್ಯಾಸಗಳನ್ನು ನಡೆಸುವ ಮೂಲಕ ಈ ಆನ್ಲೈನ್ ಪರಂಪರೆ ಬೆಳೆದು ಬಂತು. ಹಾಗಾಗಿ ಆ ಆನ್ಲೈನ್ ಮಾಡುವಾಗ ರಾಜ್ಯದ ಬೇರೆ ಬೇರೆ ವಕೀಲರಲ್ಲದೆ ಇಡೀ ರಾಜ್ಯದ ಸುಮಾರು 178 ವಕೀಲರ ಸಂಘ ಅಲ್ಲದೆ ಪಕ್ಕದ ಆಂಧ್ರ, ತೆಲಂಗಾಣ, ತಮಿಳುನಾಡು ಆಲ್ಮೋಸ್ಟ್ 9 ರಾಜ್ಯಗಳಿಗೆ ಈ ಆನ್ಲೈನ್ ವ್ಯಾಪಕವಾಗಿ ಬೆಳೀತು. ಹಾಗಾಗಿ ಅದರ ಒಂದು ಕಾರ್ಯಕ್ರಮ ಈಗಲೂ ಕೂಡ ನಿರಂತರವಾಗಿ ಮುಂದುವರಿತಾ ಇದೆ. ಸರ್, ಈಗಲೂ ಉಪನ್ಯಾಸ ಅಂದರೆ ಕೋರಿಮಟ್ಟು ಅಂದರೆ ಉಪವಾಸ ಅಂತೇಳಿ ಭಾಳಷ್ಟು ತಾವು ಪ್ರಸಿದ್ಧವಾಗಿದ್ದೀರಿ. ಈಗ ಮುಂದೆ ಈ ಥರ ಏನೇನು ಯೋಚನೆ ಮಾಡಬೇಕು ಅಂತ ಇದ್ದೀರಾ, ಅಥವಾ ಗೆದ್ದು ಬಂದಮೇಲೆ ನಿಮ್ಮನ್ನು ನಮ್ಮ ಪರಿಷತ್ ಆರಿಸಿ ಬಂದರೆ ಏನು ಮಾಡಬೇಕು ಅಂತ ತಾವು ಕನಸುಗಳನ್ನ ಕಟ್ಕೊಂಡಿದ್ದೀರಾ? ಸರ್, ನನ್ನ ಬಹಳ ಮುಖ್ಯವಾದ ಆಸೆ ಮತ್ತು ಉದ್ದೇಶ ಇರೋದೇ ಪರಿಷತ್ತಿಗೆ ಬಂದರೆ ಮೊದಲು ಲಾ ಅಕಾಡೆಮಿಯನ್ನು ರಿಕ್ವೆಸ್ಟ್ ಮಾಡಿ ತಗೊಳ್ಳೋದು. ಲಾ ಅಕಾಡೆಮಿನಲ್ಲಿ ಏನು ನಾವೇನು ಕೋಟಿಗಟ್ಟಲೆ ಖರ್ಚು ಮಾಡಬೇಕಾಗಿಲ್ಲ. ಇರುವ ಅತ್ಯಲ್ಪ ಹಣದಲ್ಲಿ ಇಡೀ ರಾಜ್ಯದ ವಕೀಲರಿಗೆ ಅವರ ಮನಕ್ಕೆ ಬೇಕಾಗುವ ಜ್ಞಾನವನ್ನು ಅವ್ರು ಕೂತ್ಕೊಂಡಲ್ಲೇ ನಿಂತ್ಕೊಂಡಲ್ಲೇ ಕೊಡೋಕ್ಕೆ ಸಾಧ್ಯ ಆಗುವಂಥ ಕೆಲಸನ ಮಾಡುವಂಥದ್ದು. ಯಾಕಂದರೆ ನಮಗೆ ಬೇಕಾಗಿರೋದು ಜ್ಞಾನ, ವಕೀಲರ ಮೂಲ ಬಂಡವಾಳ ಜ್ಞಾನ. ಆ ಜ್ಞಾನವನ್ನು ಸರಿಯಾಗಿ ಕೊಡೋಕ್ಕಾದರೆ ಖಂಡಿತವಾಗ್ಲೂ ಈ ಸಮಾಜವನ್ನು ಒಂದು ಉತ್ತಮ ರೀತಿಯಲ್ಲಿ ಕಟ್ಬೋದು ಅನ್ನುವಂಥದ್ದು ನನ್ನ ಬಲವಾದ ನಂಬಿಕೆ. ಹಾಗಾಗಿ ನಾನು ಆಯ್ಕೆಯಾಗಿ ಪರಿಷತ್ತಿಗೆ ಬಂದರೆ ಮೊದಲ ಆದ್ಯತೆ, ಮೊದಲ ಕೆಲಸ ಲಾ ಅಕಾಡೆಮಿನ ಸ್ಟ್ರೆಂಥೆನ್ ಮಾಡುವಂಥದ್ದು. ಕಾರಣ ಯಾಕೆ ಹೇಳ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಐಕಾನಿಕ್ ಆಗಿರ್ತಕ್ಕಂಥ ಯಾವುದೋ ವ್ಯಕ್ತಿ ಅಥವಾ ನಟ ಅನ್ಕೊಳ್ಳಿ, ದರ್ಶನ್ ಅವ್ರ ಬಗ್ಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಬೇಲ್ ಅಲಾವ್ ಆಗ್ತದೆ, ಅಪೆಕ್ಸ್ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗ್ತದೆ. ಇಲ್ಲಿರ್ತಕ್ಕಂಥ ಗೌರವಾನ್ವಿತ ಮಹನೀಯರಿದ್ದಾರಲ್ಲ, ನಮ್ಮ BV ಆಚಾರ್ಯ ಸಾಹೇಬ್ರಂಥವ್ರು, ಹನುಮಂತರಾಯಪ್ಪ ಅಂತ ಸಾಹೇಬರು, ಉದಯ್ ವಳ್ಳನಂತವರು, ನಮ್ಮ S ಶಂಕರಪ್ಪನವರು, ನಮ್ಮ ಆಲ್ ಇಂಡಿಯಾ ಲಾಯರ್ಸ್ ವೈಸ್ ಪ್ರೆಸಿಡೆಂಟು, ಅಂಥವ್ರನ್ನ ಕರೆಸಿ ಒಂದು ಡಿಬೇಟ್ ಮಾಡುವ ಮೂಲಕ ಅಪ್ರಿಸಿಯೇಷನ್ ಏನು, ಅದರ ಅಬ್ಸರ್ವೇಷನ್ ಏನು ಅಂತ ಅವ್ರಿಗೆ ಡಿಬೇಟ್ ಮಾಡಿ ಅದನ್ನು ಲೈವ್ ಸ್ಟ್ರೀಮ್ ಇಡೀ ರಾಜ್ಯಕ್ಕೆ ಕೊಟ್ಟರೆ ಈ ರಾಜ್ಯದ ಎಲ್ಲ ವಕೀಲರು ಕೂಡ ಅದನ್ನು ನೋಡ್ಕೋತಾರೆ. ಎಲ್ಲರೂ ನೋಡಿಲ್ಲ ಅಂದರೆ ಕನಿಷ್ಠ ಒಂದು 30,000 ಜನ ನೋಡಿದ್ರು. ಅವತ್ತು ವಿ ಕಾಲ್ಡ್ ಆಸ್ ಅ ಮಾಸ್ಟರ್ ಆಫ್ ದಿ ಕೋರ್ಟ್, ಡೆಫಿನೆಟ್ಲಿ ವಿ ಬಿಕಮ್ ಅ ಮಾಸ್ಟರ್ ಆಫ್ ದಿ ಕೋರ್ಟ್. ಆ ಒಂದು ಆಲೋಚನೆ ಇಟ್ಕೊಂಡು ಈ ರಾಜ್ಯದಲ್ಲಿ ಒಂದಿಷ್ಟು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ, ಖಂಡಿತವಾಗ್ಲೂ ಮಾಡ್ತೀವಿ. ಸರ್, ಹುಬ್ಬಳ್ಳಿಯಿಂದ ತಾವು ನಾಮಿನೇಷನ್ ಮಾಡಿದ್ದೀರಾ, ನೀವು ಕಂಡ ಕನಸುಗಳು ನನಸಾಗಲಿ ಹೇಳ್ತಾ ನಮ್ಮ ಚಾನಲ್ದಿಂದ ತುಂಬ ಶುಭ ಕೋರ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇಷ್ಟರವರೆಗೂ ನನ್ನ ತಾಳ್ಮೆಯಿಂದ ನನ್ನ ಮಾತುಗಳನ್ನ ಆಲಿಸಿದ್ರಿ. ನನ್ನ ಜೊತೆಗಿರ್ತಕ್ಕಂಥ ಸ್ನೇಹಿತರು ಕೂಡ ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಈಗಾಗಲೇ ರಾಜ್ಯದ ಸುಮಾರು 31 ಜಿಲ್ಲೆಗಳಲ್ಲಿ 18 ಜಿಲ್ಲೆಗಳನ್ನು ಯಾವುದೇ ತಾಲೂಕನ್ನು ಬಿಡದೆ ನಿರಂತರವಾಗಿ ನಡೀತಾ ಇದ್ದೇನೆ. ಮತ್ತು ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು ನೋಡಿ, ಒಂದು ಕಡೆಗೆ ಅಡ್ವೊಕೇಟ್ ಆ್ಯಕ್ಟನ್ನು ಕೂಡ ಅಮೆಂಡ್ಮೆಂಟ್ ಮಾಡಕ್ಕೆ ಹೊಂಟವ್ರೆ. ಅಡ್ವೊಕೇಟ್ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡೋಕ್ಕೆ ಹೋದರೆ ಏನು ಮಾಡಬೇಕಾಗಿತ್ತು, ಈಗ ಗಣಪ ಮತ್ತು ಈಶ್ವರನ ಷಣ್ಮುಖನ ಆಟ ನಡೆಸ್ತಿದ್ದಾರಲ್ಲ ಆ್ಯಕ್ಟ್ ಮೂಲಕ, ಇದ್ದವರು ಕೆಲವೇ 4, 3, 5 ಜಿಲ್ಲೆಗಳನ್ನ ಹಿಡ್ಕೊಂಡ್ಬಿಟ್ಟು ಓಟ್ಗಳನ್ನ ತಗೊಳ್ಳುವಂಥದ್ದು, ಹಿಂದೆ ಇರೋರು ಇಡೀ ರಾಜ್ಯ ಅಡ್ಡಾಡಿ ಎಲ್ಲ ತಾಲೂಕು ಅಡ್ಡಾಡಿ ಅನ್ನುವಂಥ ಪರಿಸ್ಥಿತಿ ಇದೆಯಲ್ಲ. ಈ ಜ್ಯೂರಿಸ್ಡಿಕ್ಷನ್ ಚೇಂಜ್ ಆಗಬೇಕು, ಜಿಲ್ಲಾವಾರು ಪ್ರಾತಿನಿಧ್ಯ ಬರಬೇಕು. ಆವಾಗ ಉತ್ತಮವಾಗಿರ್ತಕ್ಕಂಥ ವಕೀಲರು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನೀವು ಅಡ್ವೊಕೇಟ್ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಕ್ಕೆ ಹೊಂಟಿರೋದೇನಕ್ಕೆ, ಫಾರಿನ್ ಲಾ ಫರ್ಮ್ಗಳನ್ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ. ಇಲ್ಲ ಅಡ್ವೊಕೇಟ್ ಫೀಸ್ ಸ್ಟ್ರಕ್ಚರ್ ಇದೆಯಲ್ಲ ಅದನ್ನು ಬದಲಾವಣೆ ಮಾಡಿ ಸ್ವಾಗತ ಮಾಡೋಣ, ಈ ಜ್ಯೂರಿಸ್ಡಿಕ್ಷನ್ನ ಬದಲಾವಣೆ ಮಾಡಿ ಸ್ವಾಗತ ಮಾಡೋಣ. ಅದು ಮಾಡೋಕ್ಕೆ ಹೋಗ್ತಿಲ್ಲ. ಫಾರಿನ್ ಲಾ ಫರ್ಮನ್ನು ಈ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡೋ ಮೂಲಕ ಕಾರ್ಪೊರೇಟ್ ಶಕ್ತಿಗಳಿಗೆ ಇನ್ನಷ್ಟು ಬಲ ಕೊಡ್ಕೊಳ್ತೀವಿ. ಇದು ಕೂಡ ಇಂಥ ಇನ್ನೂ 10 ಹಲವಾರು ವಿಚಾರಗಳಿದ್ದಾವೆ. ಮಾತನಾಡಲಿಕ್ಕೆ ಹೋದರೆ ಸಮಯ ಸಾಲೋದಿಲ್ಲ. ಕನಸುಗಳು ಭಾಳ ಇದ್ದಾವೆ, ನೋವುಗಳು ಭಾಳ ಇದ್ದಾವೆ. ಆದರೆ ಒಂದು ಮಾತ್ರ ಸತ್ಯ, ಅತಿಯಾಗಿ ಮಾತಾಡಿದ್ರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮ ಯುವ ವಕೀಲರು ಕೂಡ ಇರುತ್ತಿಲ್ಲ. ವಕೀಲ ಸಮುದಾಯ ಕೂಡ ಅದನ್ನು ಬೇರೆ ರೀತಿಯಲ್ಲಿ ಗಮನಿಸ್ತದೆ. ಮುಂದೆ ಆ ಎಲ್ಲ ವಿಚಾರಗಳನ್ನು ಕೆಲಸ ಮಾಡುವ ಮೂಲಕ ಮಾಡಿ ತೋರಿಸ್ತೀವಿ ಅನ್ನೋಂಥದ್ದನ್ನು
ನಾನು ಕೆಲವು ಪಡ್ಕೊಂಡು ಕೆಲಸ ಮಾಡ್ತೇನೆ, ತಾವು ಕೆಲವು ಕೊಡದೇ ಇದ್ರೂ ಕೂಡ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.